ನಮಸ್ಕಾರ ಎಲ್ರಿ, ಜನಾರ್ದನ್ ಸರ್ ಮಾತಾಡ್ತಾ ಇರೋದು. ಕುಶಲವೇ, ಕ್ಷೇಮವೇ, ಸೌಖ್ಯವೇ? ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಯಾಕೆ ವಿಡಿಯೋ ಲೇಟ್? ಸಿಂಪಲ್ ಮಾರೆ, ವೀಕ್ ಡೇ ಕೆಲಸ ಇರ್ತದೆ, ಒಟ್ರಾಚಿ ಕೆಲಸ ಇರ್ತದೆ, ಅದರ ನಡುವೆ ವಿಡಿಯೋ ಮಾಡಿದ್ದು. ಸೊ ಆದ್ದರಿಂದ ವಿಡಿಯೋ ಬರೋದು ಭಾರಿ ಲೇಟ್ ಆಯಿತು. ಎನಿವೇಸ್, ಡೈರೆಕ್ಟ್ ಮ್ಯಾಟರ್ಗೆ ಬರುವ. ಇವತ್ತು ನಮ್ಮ ಪಂದ್ಯ ಉಂಟು, ಡೂ ಆರ್ ಡೈ ಮ್ಯಾಚ್ ಫಾರ್ ಆಸ್ಟ್ರೇಲಿಯಾ ಈ ಮ್ಯಾಚ್ ಸೋತು ಇನ್ನೊಂದು ಪಂದ್ಯದಲ್ಲಿ ಬಾಂಗ್ಲಾದೇಶದ ವಿರುದ್ಧ ಅಫ್ಘಾನಿಸ್ತಾನ ಜಸ್ಟ್ ಜಯ, ಇಷ್ಟು ಅಂತರದ ಜಯ ಅಷ್ಟು ಅಂತರದ ಜಯ ಎಂತ ಬೇಡ, ಜಸ್ಟ್ ಜಯ ಸಾಧಿಸಿದರೆ ಅಫ್ಘಾನಿಸ್ತಾನ ಸೆಮಿಫೈನಲ್ಗೆ ಹೋಗ್ತದೆ, ಆಸ್ಟ್ರೇಲಿಯಾ ಢಮಾರ್ ಔಟ್ ಆಗಿಬಿಡ್ತಾರೆ. ಸೊ ಆದ್ದರಿಂದ ಆಸ್ಟ್ರೇಲಿಯಾಕ್ಕೆ ನಮ್ಮ ಮೇಲಿನ ಇವತ್ತಿನ ಪಂದ್ಯ ಮಾಡು ಇಲ್ಲವೇ ಮಡಿ ಪಂದ್ಯ. ಯಾಕಂತಂದರೆ ಇದು ಗೆಲ್ಲಲೇಬೇಕು. ಆ ಒಂದು ಎಡವಟ್ಟಿಂದ ಅಫ್ಘಾನಿಸ್ತಾನದ ಮೇಲೆ ಅನಿರೀಕ್ಷಿತ ಸೋಲು. ಸುಮಾರು ಜನ ಕಮೆಂಟ್ ಮಾಡಿದರೆ ಇಲ್ಲ ಲಾಸ್ಟ್ ವಿಡಿಯೋದಲ್ಲಿ, ಅದೆಂತ ಅಪ್ಸೆಟ್ ಅಲ್ಲ ಹಾಗೆ ಹೀಗೆ. ನಾನು ಈಗ ಸಹ ಹೇಳ್ತೇನೆ, ಆಸ್ಟ್ರೇಲಿಯಾವನ್ನು ಅಫ್ಘಾನಿಸ್ತಾನ ವರ್ಲ್ಡ್ ಕಪ್ಪಲ್ಲಿ ಸೋಲಿಸೋದು ಇಸ್ ಅ ಬಿಗ್ ಅಪ್ಸೆಟ್. ಅದರ ಅರ್ಥ ಅಫ್ಘಾನಿಸ್ತಾನ ಪೊಟ್ಟು ಟೀಮು, ವೇಸ್ಟ್ ಟೀಮು ಹಾಗಲ್ಲ. ಬಟ್ ಆನ್ ಪೇಪರು ಅವ್ರದ್ದು ವರ್ಲ್ಡ್ ಕಪ್ ಹಿಸ್ಟ್ರಿ ತೆಗೆದೆಲ್ಲ ನೋಡಿದಾಗ ಆಸ್ಟ್ರೇಲಿಯಾದು ಅವರು ಆಡುವಂಥ ಆಟ, ಎಸ್ಪೆಷಲಿ ವರ್ಲ್ಡ್ ಕಪ್ಪು ಅಂತೆಲ್ಲ ಬಂದಾಗ ಅವರ ಆಟದ ವೈಖರಿಯೇ ಬೇರೆ ಇರ್ತದೆ. ಅದೆಲ್ಲ ನೋಡಿದಾಗ ಆ್ಯಂಡ್ ಈ ತರಹದ ಸೋಲು, ಸುಮ್ಮನೆ ಲಾಸ್ಟ್ ಓವರಿಗೆ ಬಂದು ಸೋಲೋದು, ಜಸ್ಟ್ ಮಿಸ್ ಆಯ್ತು ಹಾಗಲ್ಲ, 21 ರನ್ ಅಂತರದಿಂದ ಸೋತ್ರಲ್ಲ ಅಫ್ಘಾನಿಸ್ತಾನ ಮೇಲೆ, ಅದು ಒಂಥರ ಶಾಕಿಂಗ್. ಅದು ಆ ಒಂದು ನಿಟ್ಟಿನಲ್ಲಿ ಹೇಳಿದ್ದು ಇದೊಂಥರ ದೊಡ್ಡ ಅಪ್ಸೆಟ್ ಅಂತ. ಇಲ್ದಿದ್ರೆ ಅಫ್ಘಾನಿಸ್ತಾನನೆಲ್ಲ ಕಡೆಗಣಿಸಿದಲ್ಲ, ಎಬ್ಬೆ ಅಂತ ಹಾಗೆ ಮಾತಾಡಿದಲ್ಲ. ಸ್ಟಿಲ್ ನನ್ನ ಮಾತಿನ ಬದ್ಧನಾಗಿದ್ದಾರೆ. ಇಟ್ ವಾಸ್ ಅನ್ ಅಪ್ಸೆಟ್. ಆಸ್ಟ್ರೇಲಿಯಾ ಆ ಥರ ಸೋತಿದ್ದು ಅಫ್ಘಾನಿಸ್ತಾನ ಮೇಲೆ, ಅದೊಂದು ಅಪ್ಸೆಟ್. ಇವತ್ತಿನ ಪಂದ್ಯದಲ್ಲಿ ಎಂತ ಆಗ್ಬೋದು ಅಂತ ಗೊತ್ತಿಲ್ಲ ನನಗೆ. ಬಟ್ ಇಂಡಿಯಾ ಸೇಮ್ ಟೀಮನ್ನು ಇಟ್ಕೊಂಡು ಹೋಗ್ತದೆ, ಟೀಮ್ ಚೇಂಜ್ ಮಾಡೋದಿಲ್ಲ. ಕುಲ್ದೀಪ್ ಯಾದವ್ ಅವರು ತಂಡದಲ್ಲಿ ಇದ್ದೇ ಇರ್ತಾರೆ. ಈ ವೆಸ್ಟ್ ಇಂಡೀಸ್ ಪಿಚ್ಚಲ್ಲೆಲ್ಲ ಅವರು ಒಂಥರ ಪ್ರಳಯಾಂತಕಾರಿ ಬೌಲರ್ ಆಗಿ ಹೊರಹೊಮ್ತಾರೆ. ಖುಷಿ ಸ್ವಲ್ಪ ಏನು ಅಂತಂದರೆ, ಮೊನ್ನೆ ಟೀಮ್ ಗೇಮ್ ಆಯಿತು. ಲಾಸ್ಟ್ ಮ್ಯಾಚ್ ನಾವೇನು ಗೆದ್ದೇವಲ್ಲ, ಇಟ್ ವಾಸ್ ಅ ಕಂಪ್ಲೀಟ್ ಟೀಮ್ ಗೇಮ್. ಎಲ್ಲರೂ ಸಹ ಕ್ಲಿಕ್ ಆದರು ಆಲ್ಮೋಸ್ಟ್. ಓಕೆ, ಸೂರ್ಯಕುಮಾರ್ ಯಾದವ್ ಅವರೊಂದು ಫಸ್ಟ್ ಬಾಲ್ 6 ಹೊಡೆದು ಸೆಕೆಂಡ್ ಬಾಲಿಗೆ ಔಟ್ ಆದ ಬಿಟ್ಟರೆ ಓವರ್ ಆಲ್ ಎಲ್ಲರೂ ಸಹ ಚೆಂದ ಮಾಡಿ ಆಡಿದ್ದಾರೆ. ದೂಬೆ ಕೂಡ ಆ ಸ್ಪಿನ್ ಬ್ಯಾಷರ್ ಅಂತ ಏನು ಕರೆಸಿಕೊಳ್ತಾ ಇದ್ರು, ಹಾಗೆ 3 6 ಹೊಡೆದ್ರು ಸ್ಪಿನ್ನರ್ಗೆ. ಸೊ ಅದೆಲ್ಲ ನೋಡಿದಾಗ ಟೀಮು ಒಂದು ಒಳ್ಳೆಯ ಲಯದಲ್ಲುಂಟು. ಆ ಲಯದಲ್ಲೇ ಹೋಗಲಿಕ್ಕೆ ಟೀಮ್ ಇಷ್ಟಪಡ್ತದೆ. ಆ್ಯಂಡ್ ಅದು ಯಾವುದೋ ಒಂದು ಆರ್ಟಿಕಲ್ ಓದ್ತಾ ಇದೆ, ಅಪ್ಪಿತಪ್ಪಿ ಆಸ್ಟ್ರೇಲಿಯಾ ಇವತ್ತು ನಮ್ಮ ಮೇಲೆ ವಿನ್ ಆಗಿ ಅಫ್ಘಾನಿಸ್ತಾನ 81 ರನ್ಗಳ ಅಂತರದಿಂದ ಬಾಂಗ್ಲಾದೇಶದ ಮೇಲೆ ವಿಜಯ ಸಾಧಿಸಿದರೆ ಆಗ ನಾವು ಔಟ್ ಆಗ್ತೇವೆ ಸೆಮಿಫೈನಲ್ ರೇಸಿಂದ. ಆಸ್ಟ್ರೇಲಿಯಾ ಮತ್ತು ಅಫ್ಘಾನಿಸ್ತಾನ ಹೋಗ್ತದಂತೆ. ಸೊ ಇದೆಲ್ಲ ಲೆಕ್ಕಾಚಾರ ನೋಡಿದಾಗ ಮುಚ್ಕೊಂಡು ಗೆಲ್ಲಿ ಅಂತವೇ ನಾವು ಆಶಿಸೋದು. ಮತ್ತು ಅದಕ್ಕೆ ಸಹ ಬೈಬಿಡು, ಏನು ಮುಚ್ಕೊಂಡು ಅಂತೆಲ್ಲ ಮಾತಾಡ್ತೀವಿ, ಹಾಗೆಲ್ಲ ಮಾರ್ರೆ. ಅಂದರೆ ದಯವಿಟ್ಟು ಇನ್ನಾಗಿ ಅಂತವೇ ನಾವು ಪ್ರಾರ್ಥಿಸಿಕೊಳ್ಳೋದು. ಏನು ಆಸ್ಟ್ರೇಲಿಯಾಕ್ಕೆ ಕರುಣೆ ತೋರಿಸೋದು ಬೇಡ, ಆ್ಯಂಡ್ ಆಸ್ಟ್ರೇಲಿಯಾ ಸೆಮಿಫೈನಲಿಗೆ ಹೋಗೋದು ಬೇಡ ಅಂತವೇ ನಾವು ಅಪೇಕ್ಷಿಸೋದು. ಯಾಕಂತಂದರೆ ಇವರು ಸೆಮಿಫೈನಲಿಗೆ ಹೋಗಿ ಇವರು ಇಂಗ್ಲೆಂಡ್ ಅವರು ಸೌತ್ ಆಫ್ರಿಕಾ ಯಾರ್ದ ಮೇಲೆ ಆಡಿ ಅಲ್ಲಿಂದ ಇವರು ಮತ್ತೆ ಪುನಃ ನಮಗೆ ಫೈನಲಲ್ಲಿ ಸಿಕ್ಕಿ ನಾವು ಫೈನಲಿಗೆ ಹೋಗಿ ಆಸ್ಟ್ರೇಲಿಯಾ ಇನ್ನೊಂದು ಕಡೆಯಿಂದ ಫೈನಲಿಗೆ ಬಂದು ಬೇಡ, ತಲೆನೋವು ಬೇಡ. ಸೊ ಇಲ್ಲೇ ಎಲಿಮಿನೇಟ್ ಆಗಲಿ ಅನ್ನೋದು ಒಂದು ನಮ್ಮ ಆಶಯ. ಆ್ಯಂಡ್ ನಾವು ರಿವೆಂಜ್ ತಗೊಳ್ಬೇಕಲ್ಲ. ಇದು ODI ವರ್ಲ್ಡ್ ಕಪ್ ಫೈನಲಲ್ಲಿ ರೀಸೆಂಟಾಗಿ ನಾವು ಸೋತಿದ್ದೆವು ಆಸ್ಟ್ರೇಲಿಯಾದ ಮೇಲೆ. ಸೊ ಆ ಸೋಲಿಗೆ T20 ವರ್ಲ್ಡ್ ಕಪ್ ಈಗ ಡೂ ಆರ್ ಡೈ ಸಿಚುವೇಶನ್ ಫಾರ್ ಆಸ್ಟ್ರೇಲಿಯಾ ಇರುವಾಗ ಅವರಿಗೆ ಸೋಲಿಸಿ ಒಂದು ರಿವೆಂಜ್ ತಗೊಳ್ಬೇಕು ಅನ್ನೋದು ಒಂದು ನಮ್ಮ ಆಶಯ. ಸೊ ನೋಡುವ ಎಂತಾಗ್ತದೆ ಅಂತ ನೋಡುವ. ಇಂಡಿಯಾ ವಿನ್ ಆಗ್ಬೋದು ಅಂತ ಅನ್ನಿಸ್ತಾ ಉಂಟು, ಯಾಕಂದರೆ ಪ್ರೆಷರ್ ಇಲ್ಲ. ಆ್ಯಂಡ್ ಆಸ್ಟ್ರೇಲಿಯಾ ವಿಲ್ ಡೆಫಿನೆಟ್ಲಿ ಮೇಕ್ ಒನ್ ಚೇಂಜ್. ಸ್ಟಾರ್ಕ್ ಬಂದೇ ಬರ್ತಾರೆ ತಂಡದಲ್ಲಿ. ಮೊನ್ನೆ ಮ್ಯಾಚಲ್ಲಿ ಆಸ್ಟನ್ ಅಗರ್ ಅವರನ್ನು ಯಾಕೆ ಹಾಕೊಂಡ್ರಂತ ಅರ್ಥ ಆಗಲಿಲ್ಲ. ಮೇ ಬಿ ತುಂಬ ಲೈಟಾಗಿ ತಗೊಂಡ್ರು ಅಂತ ಅಫ್ಘಾನಿಸ್ತಾನದವರನ್ನು ಆಸ್ಟ್ರೇಲಿಯಾ, ಅದಕ್ಕೆ ಆಸ್ಟನ್ ಅಗರ್ ಅವರನ್ನು ಹಾಕೊಂಡ್ರು ಸ್ಟಾರ್ಕ್ ಬದಲು. ಅವರು ಒಳ್ಳೆ ಬಾಲ್ ಹಾಕಿದ್ರು ಟು ಎನ್ ಎಕ್ಸ್ಟೆಂಟ್, ಇಲ್ಲ ಅಂತಲ್ಲ. ಬಟ್ ಫೀಲ್ಡಿಂಗಲ್ಲಿ ಎಂತ ಮಾರ್ರೆ, ಆಸ್ಟನ್ ಅಗರ್ ಆ ಥರ ವರ್ಸ್ಟ್ ಫೀಲ್ಡಿಂಗ್ ಮಾಡಿದ್ರಪ್ಪ ಮೊನ್ನೆ. ಎಲ್ಲರೂ ಸಹ ವರ್ಸ್ಟ್ ಫೀಲ್ಡಿಂಗ್ ಮಾಡಿದ್ರು. ಆಸ್ಟನ್ ಅಗರ್ ಎದ್ದು ಕಾಣ್ತಾ ಇತ್ತು ವರ್ಸ್ಟ್ ಫೀಲ್ಡಿಂಗ್. ಸೊ ಲೆಫ್ಟ್ ಆ್ಯಂಡ್ ರೈಟ್ ತಗೊಂಡಿರ್ಬೋದು ಆಸ್ಟ್ರೇಲಿಯನ್ ಮೀಡಿಯಾ ಫಾರ್ ಆಸ್ಟ್ರೇಲಿಯಾ ಕ್ರಿಕೆಟ್ ಟೀಮು, ಯಾಕೆ ಸ್ಟಾರ್ಕನ್ನು ಬಿಟ್ಟರೆ ಹಾಗೆ ಹೀಗೆ ಅಂತ. ಸೊ ಇವತ್ತು ಸ್ಟಾರ್ಕ್ ಬರೋದು ಇದು 100% ಶೋರೇ, ಪಕ್ಕ ಇವತ್ತು ಸ್ಟಾರ್ಕ್ ಪ್ಲೇಯಿಂಗ್ 11ನಲ್ಲಿ ಇರ್ತಾರೆ. ಸ್ಟಾರ್ಕ್ ವರ್ಸಸ್ ಕೊಹ್ಲಿ ಯಾವ ಥರ ಇರ್ತದೆ ಅಂತ ನೋಡಬೇಕು. ಆ್ಯಂಡ್ ನನಗೆ ಜಾಂಪಾ ವರ್ಸಸ್ ದೂಬೆ, ಬೇಸಿಕಲಿ ಮಿಡ್ಲ್ ಓವರಲ್ಲಿ ಜಾಂಪಾ ಬಾಲ್ ಆಗ್ತಾರಲ್ಲ, ಜಾಂಪಾನನ್ನು ಹೇಗೆ ದೂಬೆ ಅವರು ಫೇಸ್ ಮಾಡ್ತಾರೆ ಅನ್ನೋದೊಂದು ನಾನು ಭಾರಿ ನಮ್ಮ ಬ್ಯಾಟಿಂಗ್ ಪರ್ಸ್ಪೆಕ್ಟಿವಿಂದ ನೋಡಿದರೆ. ಬೌಲಿಂಗ್ ಪರ್ಸ್ಪೆಕ್ಟಿವಿಂದ ಬುಮ್ರಾ ವರ್ಸಸ್ ಮ್ಯಾಕ್ಸ್ವೆಲ್ ಅಂತ ನಾವು ನೋಡೋದು. ಮ್ಯಾಕ್ಸ್ವೆಲ್ ಅವರಿಗೆ ಇವತ್ತಿನ ಕೀ ಪ್ಲೇಯರ್. ಮ್ಯಾಕ್ಸ್ವೆಲ್ ಫೈರ್ ಆದರೆ
ಸ್ವಲ್ಪ ನಮಗೆ ಕಷ್ಟ ಆಗ್ತದೆ. ಬಟ್ ಇವತ್ತು ಇಂಡಿಯಾ ವಿನ್ ಆಗ್ತದೆ, ಆ ವಿನ್ ಆಗಿ ನಾವು ಸೆಮಿಫೈನಲಿಗೆ ಅಫಿಷಿಯಲಿ ಕ್ವಾಲಿಫೈ ಆಗ್ತೇವೆ ಅನ್ನುವಂಥ ಒಂದು ದೃಢವಾದ ನಂಬಿಕೆ ಉಂಟು. ಎಂತ ಆಗ್ತದೆ ಅಂತ ನೋಡುವ. ಆ ಕಡೆ ಅಂತೂ ವೆಸ್ಟ್ ಇಂಡೀಸ್ ಔಟ್ ಆಗಿದೆ. ಇವತ್ತು ಬೆಳಿಗ್ಗೆ ಮ್ಯಾಚ್ ಅದು ನಿಮ್ಗೆ ಎಲ್ರಿಗೂ ಗೊತ್ತುಂಟು. ವೆಸ್ಟ್ ಇಂಡೀಸ್ ವರ್ಸಸ್ ಸೌತ್ ಆಫ್ರಿಕಾ ಮ್ಯಾಚ್ ಇತ್ತು. ವೆಸ್ಟ್ ಇಂಡೀಸ್ ಸೋತು ಸೌತ್ ಆಫ್ರಿಕಾ ಕ್ವಾಲಿಫೈ ಆಯಿತು. ಸೌತ್ ಆಫ್ರಿಕಾ ಸೆಮಿಫೈನಲಿಗೆ ಬರುವುದಿಲ್ಲ ಅಂತ ಅಂದ್ಕೊಂಡಿದ್ದೆ. ಬಿಕಾಸ್ ಅವರ ಲೀಗ್ ಹಂತದ ಮ್ಯಾಚ್ಗಳಲ್ಲಿ 4-4 ವಿನ್ ಆದ್ರೆ ಸಹ 4-4 ಸಹ ಒದ್ದಾಡಿಕೊಂಡು ಬಂದಂತಹ ತಂಡ ಆಗಿತ್ತು ಸೌತ್ ಆಫ್ರಿಕಾ. ಸೊ ಆದ್ದರಿಂದ ಸೂಪರ್ 8ಅಲ್ಲಿ ಅವರು ಒಳ್ಳೆ ಆಡೋದಿಲ್ಲ ಅಂತ ಅಂದ್ಕೊಂಡಿದ್ದೆ. ಸೂಪರ್ 8ಅಲ್ಲಿ ಸಹ 2-2 ವಿನ್ ಆದರು. ಈಗ ಅದು ಸಹ ಒದ್ದಾಡಿಕೊಂಡೆ ವಿನ್ ಆಗಿತ್ತು. ಈಗ ಏನು ಅಲ್ಲಿ ಸಹ ಎಲ್ಲ ಮ್ಯಾಚ್ ವಿನ್ ಆದರು ಸೌತ್ ಆಫ್ರಿಕಾ. USA ಬಿಟ್ಟಾಕಿ USA ಮೇಲೆ ಸಹ ಒದ್ದಾಡಿಕೊಂಡೇ ವಿನ್ ಆದರು. 3-3 ಏನು ಸೂಪರ್ 8ಅಲ್ಲಿ ವಿನ್ ಆದರು ಸೌತ್ ಆಫ್ರಿಕಾ. USA ಮೇಲೆ ಒದ್ದಾಡಿ ವಿನ್ ಆದರು. ಇಂಗ್ಲೆಂಡ್ ಮೇಲೆ ಇನ್ನೇನು ಸೋತು ಬಿಟ್ಟಿತ್ತು. 3 ಓವರಿಗೆ 24 ರನ್ ಮಾತ್ರ ಹೊಡಿಲಿಕ್ಕಿತ್ತು ಇಂಗ್ಲೆಂಡಿಗೆ. ಸೋತು ಬಿಟ್ಟರು ಸೌತ್ ಆಫ್ರಿಕಾ ಅಂದ್ಕೊಂಡ್ಮೇಲೆ ಮತ್ತೆ ಪುನಃ ಪುಟ್ಟಿದ್ದರು. ಅಲ್ಲಿ ಒಂದು ಭಯಂಕರ ಕಂಟ್ರೋಲ್ ಹಾಕಿ ಬೌಲಿಂಗ್ ಬಂತು. ನೋಕಿಯಾ, ರಬಾಡಾ ಅವರಿದೆಲ್ಲ. ಈವನ್ ವೆಸ್ಟ್ ಇಂಡೀಸ್ ಮೇಲೆ ಸಹ ಸ್ಮಾಲ್ ಟಾರ್ಗೆಟನ್ನು ಇನ್ನೇನು ಆಲ್ಔಟ್ ಆಗ್ತಾರೆ ಅಂತ ಅಂದ್ಕೊಳ್ಳುವಾಗ ಮತ್ತೆ ಪುನಃ ಇಲ್ಲ ಪುಟ್ಟಿದ್ದು ಬಂದು ಮತ್ತು ಅಲ್ಲಿ ಟಾರ್ಗೆಟ್ ಸಕ್ಸಸ್ಫುಲ್ ರೀಚ್ ಆಯಿತು. ಸೊ ಅದರಿಂದ ಒದ್ದಾಡಿಕೊಂಡೇ ಸೆಮಿಫೈನಲಿಗೆ ಬಂದಿದ್ದಾರೆ. ಗ್ರೂಪ್ ಸ್ಟೇಜ್ ಇಟ್ಕೊಳ್ಳಿ, ಸೂಪರ್ 8 ಇಟ್ಕೊಳ್ಳಿ, ಎಲ್ಲ ಮ್ಯಾಚಲ್ಲಿ ಸಹ ಡಾಮಿನೇಟಿಂಗ್ ಕ್ರಿಕೆಟ್ ಸೌತ್ ಆಫ್ರಿಕಾ ಆಡಲಿಲ್ಲ. ಬಟ್ ಚೋಕ್ ಮಾಡದೆ ಇಲ್ಲಿ ತನಕ ಬಂದರು, ಸೆಮಿಫೈನ್ ತನಕ ಬಂದರು. ಕಂಗ್ರ್ಯಾಚುಲೇಷನ್ ಸೌತ್ ಆಫ್ರಿಕಾ. ಈ ವಿಡಿಯೋ ಮೂಲಕವೇ ನಿಮಗೆ ಕಂಗ್ರ್ಯಾಚುಲೇಷನ್ಸ್ ಹೇಳ್ತೇವೆ. ನಿಮ್ಗೇನು ಕನ್ನಡ ಅರ್ಥ ಆಗ್ತದೆ ಅದು ಸಹ ಹೇಳೋದು ನಮ್ಮ ಕೆಲಸ ಅಷ್ಟೇ. ಸರಿ, ಹಾಗಾದ್ರೆ ಬರುವ ಮ್ಯಾಚ್ ಮುಗಿದ ಕೂಡಲೇ ಸಿಗುವ. ನಮಸ್ಕಾರ.